Hi, good evening, everyone. And today here we are discussing that next part of the last video, that is spoken English tips. And in that we are going to discuss the common phrases, right? So here in the common phrases, these words are useful to in your spoken because ಈ ವರ್ಡ್ಸ್ಗಳು ಹೇಗೆ ಅಂತಂದ್ರೆ ನಿಮ್ಮ ಶಬ್ದ ಮತ್ತೆ ನಿಮ್ಮ ವಾಕ್ಯ ಒಳಗಡೆ ಕನ್ನಡದಲ್ಲಿ ನಾವು ಹೇಗೆ ಒಳ್ಳೆ ಒಳ್ಳೆ ವರ್ಡ್ಸ್ಗಳು, ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತಿಗಳು ಅವರು ಕೆಲವೊಂದು ವರ್ಡ್ಸ್ ಗಳನ್ನ ಹೇಗೆ ಯೂಸ್ ಮಾಡಿರ್ತಾರೆ ಅಂತ ತೂಕದ ವಸ್ತು ವರ್ಡ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ, ಶಬ್ದಗಳನ್ನ. ಹಂಗೆ ಈ ಕೆಲವೊಂದು ವರ್ಡ್ಸ್ ಗಳು ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಸ್ವಲ್ಪ ಬೆಟರ್ ಮಾಡುತ್ತೆ. ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ಇವುಗಳನ್ನ ಯೂಸ್ ಮಾಡೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಪ್ರಾವೀಣ್ಯತೆ ಅಥವಾ ಸ್ವಲ್ಪ ನಮ್ಗೆ ಅದ್ರ ಮೇಲೆ ಒಂದು ಕಮಾಂಡ್ ಬರುತ್ತೆ. ಸೊ ಆ ತರದ ವರ್ಡ್ಸ್ ಗಳು ಇವು. ಸೊ ಲೆಟ್ ಅಸ್ ಲರ್ನ್. ಓಕೆ, ಸೊ ವಿಲ್ ಲರ್ನ್ ವಿತ್ ದ ಸೇಮ್ ಥಿಂಗ್ಸ್. ಓಕೆ, ಇನ್ ದ ಲಾಸ್ಟ್ ವಿ ಲರ್ನ್. ಓಕೆ, ಗೆಟ್ ಥ್ರೂ ಅಂತಂದ್ರೆ, ಅದರಿಂದ ನಾನು ಸಕ್ಸಸ್ ಆದೆ ಅಂತ ಹೇಳ್ತೀವಲ್ಲ. ಸೊ ದ ಮೀನಿಂಗ್ ಈಸ್ ಸಕ್ಸೀಡ್. ಓಕೆ, ಗೆಟ್ ಥ್ರೂ, ಅದರಿಂದ ಹೊರಗೆ ಬಂದೆ, ಲೈಕ್ ಏನೋ ಒಂದು ಪಡ್ಕೊಂಡೆ ಅನ್ನೋದನ್ನ ನಾವು ಫಿನಿಶ್ ಅಥವಾ ಯಾವುದೋ ಒಂದು ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋದು ಗೆಟ್ ಥ್ರೂ. ಓಕೆ, ಗೋ ಹೆಡ್ ಅಂತಂದ್ರೆ ಗೋ ಹೆಡ್, ಮುಂದೆ ಹೋಗು. ಓಕೆ, ಗೋ ಹೆಡ್ ಸಮಥಿಂಗ್, ಡೂ ಸಮಥಿಂಗ್, ಗೋ ಹೆಡ್. ಓಕೆ, ಆ ತರ ಹೇಳ್ತೀವಿ. ಆ ವರ್ಡ್ಸ್ ಅನ್ನ ನಾವು ಗೋ ಹೆಡ್ ಅಂತ ಹೇಳ್ತೀವಿ. ಪ್ರೊಸೀಡ್. ಓಕೆ, ದ ಥಿಂಗ್ ಈಸ್ ದ ಪ್ರೊಸೀಡ್. ಅಂಡ್ ಗ್ರೋನ್ ಅಪ್. ಓಕೆ, ಗ್ರೋನ್ ಅಪ್ ಅಂತಂದ್ರೆ ಬಿಕೇಮ್ ಆನ್ ಅಡಲ್ಟ್. ಗ್ರೋನ್ ಅಪ್ ಅಂದ್ರೆ ಗ್ರೋ ಅಪ್ ಮ್ಯಾನ್. ಓಕೆ, ಸೊ ನಾವು ಹೇಳ್ತೀವಲ್ಲ, ಸೊ ಗ್ರೋ ಅಪ್. ಓಕೆ, ಡೂ ಸಮಥಿಂಗ್, ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ, ಗ್ರೋ ಅಪ್ ಅಂತ ಹೇಳ್ತೀವಿ. ಲೈಕ್ ಯಾರು ಜವಾಬ್ದಾರಿ ಇಲ್ಲದೆ ಇರೋರಿಗೆ ಗ್ರೋ ಅಪ್. ಓಕೆ, ಗ್ರೋನ್ ಅಪ್ ನಾವು. ಈಗ ಸಾಕು, ಇಷ್ಟು ದಿನ ಚೈಲ್ಡಿಶ್ ಇದ್ದಿ, ಇವಾಗ ದೊಡ್ಡೋರಾಗ್ರಿ, ಸ್ವಲ್ಪ ಏನೋ ದೊಡ್ಡದು ರೆಸ್ಪಾನ್ಸಿಬಿಲಿಟಿ ತಗೊಳ್ರಿ, ಡ್ಯೂಟೀಸ್ ಮಾಡ್ರಿ ಅಂತ ಹೇಳಿದಾಗ ಗ್ರೋನ್ ಅಪ್ ಅಂತ ಕರಿತೀವಿ. ಸೊ ಅಡಲ್ಟ್. ಓಕೆ, ಬಿಕಮ್ ಆನ್ ಅಡಲ್ಟ್. ಲುಕ್ ಆಫ್ಟರ್. ಓಕೆ, ಟೇಕ್ ಕೇರ್ ಆಫ್. ಲುಕ್ ಆಫ್ಟರ್ ಅಂತಂದ್ರೆ ಟೇಕ್ ಕೇರ್ ಆಫ್ ಅಂತ ಹೇಳಿ, ಅಂದ್ರೆ ಆ ಅದ್ರದ್ದು ಜವಾಬ್ದಾರಿ ತಗೊಳ್ಳಿ. ಲುಕ್ ಆಫ್ಟರ್, ಟೇಕ್ ಕೇರ್, ಜವಾಬ್ದಾರಿ ಅಥವಾ ಕಾಳಜಿ, ರೈಟ್? ಸೊ ಲುಕ್ ಫಾರ್, ಸರ್ಚ್. ಐ ಆಮ್ ಲುಕಿಂಗ್ ಫಾರ್ ದ ಜಾಬ್, ಐ ಆಮ್ ಲುಕಿಂಗ್ ಫಾರ್ ಅ ಅಪಾರ್ಚುನಿಟಿ, ಐ ಆಮ್ ಲುಕಿಂಗ್ ಫಾರ್ ದ ಥಿಂಗ್ಸ್ ಲೈಕ್ ವಾಟ್ ವಿ ವಾಂಟ್. ಓಕೆ, ಸೊ ಅದನ್ನ ನಾವು ಹೇಳ್ಬೇಕಾದ್ರೆ, ಸೊ ಹಿಯರ್ ವಿ ಲುಕ್ ಫಾರ್, ಸರ್ಚ್ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಯಾವುದು? ಲುಕ್ ಫಾರ್ವರ್ಡ್ ಟು. ಲುಕ್ ಫಾರ್ವರ್ಡ್ ಟು. ಲುಕ್ ಫಾರ್ವರ್ಡ್ ಅಂತಂದ್ರೆ ಈಗರ್ಲಿ ವೇಟಿಂಗ್ ಫಾರ್ ಸಮಥಿಂಗ್. ಓಕೆ, ಸೊ ವಿ ಆರ್ ವೇಟಿಂಗ್. ಲುಕ್ ಫಾರ್ವರ್ಡ್ ಟು. ಸೊ ನಾವು ವಿ ಆರ್ ಡೂಯಿಂಗ್ ವಿಡಿಯೋಸ್, ರೈಟ್? ಸೊ ವಿಡಿಯೋಸ್ ಅನ್ನ ಮಾಡ್ತಾ ಇದೀವಿ. ವಿ ಆರ್ ಲುಕ್ ಫಾರ್ವರ್ಡ್ that maybe get good views and good comments, and that will boost us, no? So that's why, so we are also look forward to, so that our channel going to be monetized in the one month or 1 to 2 months. So it is easy, it is important, and it may, okay, it may become, we are happy. And look into, right? What is the meaning of look into? ಲುಕ್ ಇಂಟು ಅಂತಂದ್ರೆ ಇನ್ವೆಸ್ಟಿಗೇಟ್. ಓಕೆ, ಲುಕ್ ಇಂಟು ಅಂದ್ರೆ ಏನೋ ವಿಷಯ ಇದೆ, ಲುಕ್ ಇಂಟು. ಸೊ ಮೇಲ್ಮೇಲೆ ಏನೋ ನೋಡಿರ್ತೀವಿ, ಸೊ ಇನ್ನು ಏನೋ ವಿಷಯ ಇದೆ ಅಂತ ಹೇಳಿ ನಾವು ಸರ್ಚ್ ಮಾಡೋ ಮೈಂಡ್ ಸೆಟ್ಗಳು ಏನ್ ಮಾಡ್ತವೆ, ಇದನ್ನ ಲುಕ್ ಇಂಟು. ಓಕೆ, ಇನ್ನು ಬೇರೆ ಏನೋ ಇದೆಯಾ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾದ್ರೆ ಲುಕ್ ಇಂಟು ಅಂತ ಯೂಸ್ ಮಾಡ್ತೀವಿ. ದಟ್ ಮೀನಿಂಗ್, ದಟ್ ಈಸ್ ಇನ್ವೆಸ್ಟಿಗೇಟ್. ಓಕೆ, ಸೊ ಮೇಕಪ್. ಓಕೆ, ಮೇಕಪ್ ಅಂತಂದ್ರೆ ಏನಾಗುತ್ತೆ? ರೀಕೌನ್ಸಿಲ್. ಓಕೆ, ರೀಕೌನ್ಸಿಲ್. ಮೇಕಪ್ ಅಂತಂದ್ರೆ ಸರಿ ಮಾಡ್ಕೊ, ರೈಟ್? ಇನ್ನೊಂದ್ಸರಿ ಅನಾಲಿಸಿಸ್ ಮಾಡು, ಅಸೆಸ್ ಮಾಡ್ಕೊ, ನನ್ನ ನಾವು ಅಸೆಸ್ ಮಾಡ್ಕೊಳ್ಳೋದು. ದಟ್ ಈಸ್ ವಾಟ್ ರೀಕೌನ್ಸಿಲ್. ಓಕೆ, ರೀಕೌನ್ಸಿಲ್ ಆಗೋದು. ದೆನ್ ಪಾಸ್ ಅವೇ ಆಲ್ರೆಡಿ ವಿ ನೋಡ್, ರೈಟ್? ಸಮನ್ ಪಾಸ್ಡ್ ಅವೇ ಮೀನ್ಸ್ ಡೆತ್ ಆದ್ರು ಅಂತ, ಇಲ್ಲ ಹೋದ್ರು ಅಂತ. ಪಾಸ್ ಅವೇ. ಓಕೆ, ಸೊ ಇಲ್ಲ ಆ ಟೈಮ್ ಹೋಗಿದೆ, ಅವ್ರು ಹೋಗಿದ್ದಾರೆ, ಡೈ ಅಂತ ಅರ್ಥ ಆಗುತ್ತೆ. ದಟ್ ಮೇ ಬಿ ಅ ಡೈ. ಓಕೆ, ಸೊ ಪಾಸ್ ಔಟ್ ಅಂತಂದ್ರೆ ಪೇಂಟ್ ಅಂತಂದ್ರೆ ಏನರ್ಥ ಅಂತಂದ್ರೆ ಕಂಟಿನ್ಯೂಸ್ ಲಾಸ್. ಓಕೆ, ಕಂಟಿನ್ಯೂಸ್ ಲಾಸ್. ದ ಪೇಂಟ್ ಮೀನ್ಸ್ ಪಾಸ್ ಔಟ್. ಓಕೆ, ಪ್ರತಿ ಸಾರಿ ನಮ್ಗೆ ಏನಾಗ್ತಿದೆ, ಪದೇ ಪದೇ ಲಾಸ್ ಆಗ್ತಿದೆ, ಇಲ್ಲ ವಿ ಆರ್ ಇನ್ ಅ ಲಾಸ್, ನಾವು ಲಾಸ್ ಅಲ್ಲಿ ಇದ್ದೇವೆ ಅನ್ನೋದನ್ನ ನಾವು ಫೇಂಟ್. ಶಿ ಈಸ್ ಇನ್ ಅ ಫೇಂಟ್. ಓಕೆ, ಶಿ ಈಸ್ ಇನ್ ಅ ಫೇಂಟ್. ಓಕೆ, ಅವಳು ಇದ್ರಲ್ಲಿದ್ದಾಳೆ ಅಂದ್ರೆ ಲಾಸ್ ಅಲ್ಲಿ ಇದ್ದಾಳೆ, ನಂತರ ಏನು ಇದಿಲ್ಲ, ಲಾಭ ಇಲ್ಲ, ಅವಳದು ಏನೋ ಮಾಡ್ತಿದ್ದಾಳೆ. ಸೊ ಬಟ್ ಶಿ ಈಸ್ ಇನ್ ಅ ನಾಟ್ ಗುಡ್ ವೇ ಅಂತ ಹೇಳಿ, ನಾಟ್ ಇನ್ ಅ ಬೆಸ್ಟ್ ವೇ ಅಂತ ಹೇಳಿ. ನೆಕ್ಸ್ಟ್ ಪಿಕಪ್. ಓಕೆ, ಪಿಕಪ್ we use in a English sentence. Okay, pick up means what? Collect or learn. Okay, pick up andre bega pick up agu, learn something. Okay, so we are in teachers can use these words. Okay, so teachers ಹೇಳ್ತಾರೆ ಬೇಗ pick up agu. Okay, ಬೇಗ pick up agu, that means what?
ನಾವು ಇಂಗ್ಲೀಷ್ ಮತ್ತು ಕನ್ನಡ ಸೇರಿಸಿ ಮಾತಾಡ್ತಿರ್ಬೇಕಾದ್ರೆ ಅದು ವಿಯರ್ಡಾಗಿ ಕಾಣಿಸುತ್ತೆ, ಕಾಮಿಡಿ ಅನಿಸುತ್ತೆ. ಬೇಗ ಅಂದ್ರೂ ಪಿಕಪ್, ಪಿಕಪ್ ಅಂದ್ರೂ ಬೇಗ. ಸೊ ವಿ ಯೂಸ್ ಲೈಕ್ ದಿಸ್. ಓಕೆ, ಸೊ ನಾವು ಕನ್ನಡದಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಥರ ಮಾಡ್ತೀವಿ. ಸೊ ಪಿಕಪ್ ಅಂತಂದರೆ ಬೇಗ ಕಲೆಕ್ಟ್ ಮಾಡ್ಕೊ, ಅಂದರೆ ನಾಲೆಜನ್ನು ಗ್ರ್ಯಾಬ್ ಮಾಡು, ಪಿಕಪ್ ಆಗು. ಓಕೆ, ಸೊ ಪಿಕಪ್ ಅಂತ ಹೇಳ್ತೀವಿ, ರೈಟ್. ಸೊ ದೆನ್ ಪಾಯಿಂಟ್ ಔಟ್ ಅಂದರೆ ಹೈಲೈಟ್ ಮಾಡೋದು. ಹಿಯರ್ ಐ ಆಮ್ ಡೂಯಿಂಗ್ ಹೈಲೈಟ್. ಓಕೆ, ದಿಸ್ ಈಸ್ ವಾಟ್ ಹೈಲೈಟ್. ಸೊ ಹೈಲೈಟಿಂಗ್ ಪಾಯಿಂಟ್ ಔಟ್ ಮಾಡೋದು, ರೈಟ್. ದಿಸ್ ಈಸ್ ವಾಟ್ ಪಾಯಿಂಟ್ ಔಟ್. ಸೊ ಪಾಯಿಂಟ್ ಔಟ್ ಮಾಡಿ ಮಾತಾಡೋದು. ಓಕೆ, ಸೊ ಯಾವುದೋ ವ್ಯಕ್ತಿನ ನಾವು ಪಾಯಿಂಟ್ ಔಟ್ ಮಾಡಿ, ಶಿ ಪಾಯಿಂಟ್ ಔಟ್ ಟು ಮೀ, ಶಿ ಪಾಯಿಂಟ್ ಔಟ್ ಟು ಮೀ ಫಾರ್ ದಟ್ ಮ್ಯಾಟರ್. ಓಕೆ, ಆ ಮ್ಯಾಟ್ರಿಗೆ ನನ್ನನ್ನೇ ಪಾಯಿಂಟ್ ಔಟ್ ಮಾಡಿ ಮಾತಾಡಿದ್ಲು, ರೈಟ್. ಆ ಥರ ಹೇಳಬೇಕಾದ್ರೆ ಸೊ ವಿಲ್ ಯೂಸ್ ದಟ್ ಪಾಯಿಂಟ್ ಔಟ್. ಓಕೆ, ಸೊ postpone. Okay, put off. Okay, this may be a put off in the next year. Okay, the marriage going to be put off. Marriage going to be postpone ಅನ್ನೋದಕ್ಕಿಂತ put off ಅಂತ ಹೇಳ್ತೀವಿ. It is put off. Okay, ಯಾರು ಹೇಳ್ತಾರೆ ಯಾವಾಗಾಯ್ತು ಏನಾಯ್ತು. ಸೊ ವಿ ಆರ್ ಟೆಲ್ಲಿಂಗ್ postpone ಅಂತ ಅನ್ನೋದಕ್ಕಿಂತ ಬೆಟರ್ ವಿ ಆರ್ ಗೋಯಿಂಗ್ ಟು put off. Okay, ಸೊ put off ಅಂತ ಹೇಳ್ತೀವಿ. and put on, right. put on ಅಂತಂದ್ರೆ ತೆಗೆದುಕೋ. ಓಕೆ, ಹಾಕೋ ಅಂದ್ರೆ ಧರಿಸು. ಪುಟ್ ಆನ್ ಅಂತಂದ್ರೆ ವೇರ್. whatever the dress, it may be a dress, it may be a thing, it may be a thought. Okay, whatever the things, wear, put on. ಓಕೆ, ತಗೋ ಅದನ್ನ ತಲೆಗೆ ತಗೋ ಅಂತ ಹೇಳ್ದಂಗೆ. ಇಲ್ಲ ಅಂತಂದ್ರೆ ಧರಿಸು ಅಂತಾನು ಅರ್ಥ ಆಗುತ್ತೆ. ದಟ್ ಮೇ ಬಿ ಅ ಡ್ರೆಸ್ ಆಲ್ಸೋ. ಸೊ ಪುಟ್ ಆನ್. ಓಕೆ, ಸೊ ನೆಕ್ಸ್ಟ್ ಪುಟ್ ಔಟ್. ಓಕೆ, ಎಕ್ಸ್ಟಿಂಗ್ವಿಶ್. ಓಕೆ, ಪುಟ್ ಔಟ್ ಅಂದ್ರೆ ತೆಗೆದು ಹಾಕು. ಎಕ್ಸ್ಟಿಂಗ್ವಿಶ್ ಅಂತಂದ್ರೆ ತಲೆಯಲ್ಲಿರೋದೆಲ್ಲ ಹೊರಗೆ ಹಾಕು, ರೈಟ್. ಇಲ್ಲ ಅಂತಂದ್ರೆ ಹಾಕಿರೋದನ್ನೆಲ್ಲ ತೆಗೆದು ಬಿಸಾಕು ಅನ್ನೋ ಥರ. ಓಕೆನಾ, ದಟ್ ಈಸ್ ವಾಟ್ ಪುಟ್ ಔಟ್. ಓಕೆನಾ, ಪುಟ್ ಆಫ್ ವಿತ್. ಓಕೆ, ಪುಟ್ ಆಫ್ ವಿತ್ ಅಂದರೆ ಟಾಲರೆನ್ಸ್, ರೈಟ್. ವಾಟ್ ವಿ ಹರ್ಡ್, ಟಾಲರೆನ್ಸ್. ಸೊ ಎಷ್ಟಾಗುತ್ತೆ ಅಷ್ಟು ಸಹಿಸ್ಕೊ ಅಂತ ಅರ್ಥ ಕನ್ನಡದಲ್ಲಿ ಹೇಳೋದಾದ್ರೆ. ಸೊ ಫುಟ್ ಆಫ್ ವಿತ್, ಎಷ್ಟಾಗುತ್ತೆ ಅಷ್ಟು ಸಹಿಸ್ಕೊ ಅಂತ ಹೇಳ್ದಂಗೆ, ರೈಟ್. ರನ್ ಆಫ್, ರನ್ ಔಟ್ ಆಫ್. ಓಕೆ, ಅದರಿಂದ ಓಡಿ ಹೋಗು ಅಂದರೆ ಏನೋ ಫುಲ್ ಹೆಗ್ಡೆಕಲ್ಲಿದ್ದೀವಿ, ಅದರಿಂದ ಹೊರಗೆ ಬರೋದು, ರೈಟ್. ಏನೋ ಸಮಸ್ಯೆಯಲ್ಲಿದ್ದೀವಿ, ಆ ಸಮಸ್ಯೆಯಿಂದ ಹೊರಗೆ ಬರೋದು. ಪಕ್ಷಿ ಯಾವುದೋ ಒಂದು ಕಂಟಿಯಲ್ಲೋ ಜಾಲಿಯಲ್ಲಿ ಸಿಕ್ಕಾಕೊಂಡಿದೆ, ಅದರಿಂದ ಹೊರಗೆ ಬರುತ್ತೆ. ದಟ್ ವಿಲ್ ವೆರಿ ಹ್ಯಾಪಿ ಆ್ಯಂಡ್ ದಟ್ ವಿಲ್ ಫ್ಲೈ, ರೈಟ್. ಅದು ಫ್ಲೈ ಮಾಡುತ್ತೆ. ಆ ಟೈಮಲ್ಲಿ ಆಗೋ ಸಿಚುವೇಶನ್ ಇದೆಯಲ್ಲ, ದಟ್ ವಿ ಕ್ಯಾನ್ ಟೆಲ್ ದ ಪುಟ್ ಆಫ್ ವಿತ್. ಓಕೆ, ಅದರಿಂದ ಹೊರಗೆ ಬಾ, ರೈಟ್. ರನ್ ಔಟ್ ಆಫ್. ರನ್ ಔಟ್ ಆಫ್ ಅಂತಂದ್ರೆ ಅದರಿಂದ ಹೊರಗೆ ಬಾ. ಹ್ಯಾವ್ ನೋ ಲೆಫ್ಟ್. ಓಕೆ, ಏನು ಬಿಡಬೇಡ, ಜಸ್ಟ್ ಟೇಕ್ ಆಫ್ ಅಂತ ಹೇಳಿ, ರೈಟ್. ದೆನ್ ರನ್ ಇಂಟು ಅಂತಂದ್ರೆ ಮೀಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಾವೇನು ಮಾಡೋದು, ಮೀಟ್ ಮಾಡೋದು ಸಮ್ ಫ್ರೆಂಡ್ಸ್. ಓಕೆ, ಸೊ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲಾದರೂ ಸಿಕ್ಕಾಗ ಅವರ್ ಫೀಲಿಂಗ್ ಈಸ್ ಆ್ಯಂಡ್ ಅದರ್ ಲೆವೆಲ್. ಓಕೆ, ಸೊ ಹೆಂಗಿರುತ್ತೆ ಅಂತಂದ್ರೆ ವಿ ಶೋ ಅವರ್ ಎಕ್ಸೈಟ್ಮೆಂಟ್ ಆ್ಯಂಡ್ ಅವರ್ ಎಕ್ಸ್ಪ್ರೆಷನ್ಸ್ ಈಸ್ ಆರ್ ಟೋಟಲಿ ಡಿಫ್ರೆಂಟ್, ರೈಟ್. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್. ಓಕೆ, ಏನೋ ಆಗ್ಬಿಡುತ್ತೆ, ಅನ್ಕೊಂಡಿರಲ್ಲ. ಸೊ ವಿ ನೆವರ್ ಥಾಟ್ ಲೈಕ್ ದಟ್, ಬಟ್ ಇಟ್ ಹ್ಯಾಪನ್ಸ್ ಸಮ್ ಟೈಮ್, ರೈಟ್. ಸೊ ರನ್ ಔಟ್ ಆಫ್, ಹ್ಯಾವ್ ನನ್, ಯಾವುದು, ರನ್ ಇಂಟು. ಓಕೆ, ಮೀಟ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಯಾರನ್ನೋ ನಾವು ಅನ್ಎಕ್ಸ್ಪೆಕ್ಟೆಡ್ಗೆ ಮೀಟ್ ಆಗ್ತೀವಿ. ಸೆಟ್ ಆಫ್. ಓಕೆ, ಸೆಟ್ ಆಫ್ ಅಂತಂದ್ರೆ ಆರೆಂಜ್ ಆರ್ ಎಸ್ಟಾಬ್ಲಿಷ್. ಓಕೆ, ಸೆಟ್ ಮಾಡೋದು. ಸೊ ಸ್ಟೇಜ್ ಸೆಟ್ ಆಫ್ ಆಗಿದೆ, ರೈಟ್. ಸೆಟ್ ಆಗಿದೆ, ಆರೆಂಜ್ ಆಗಿದೆ, ರೈಟ್. ಎಸ್ಟಾಬ್ಲಿಷ್ ಆಗಿದೆ. ಸೆಟ್ ಆಫ್ ಅಂತಂದ್ರೆ ಈಗ ಎಸ್ಟಾಬ್ಲಿಷ್ ಅಂತಂದ್ರೆ ಎಲ್ಲಿ ಹೇಳ್ಬೋದು, ಯಾವುದೋ ಒಂದು ಥಾಟ್, ಸ್ಟಾರ್ಟ್ಅಪ್ಸ್, ಐಡಿಯಾಸ್ ಸೆಟ್ ಆಫ್ ಆಗಿದೆ, ಎಸ್ಟಾಬ್ಲಿಷ್ ಆಗಿದೆ. ಐ ಥಾಟ್ ಅಂತ ಹೇಳ್ತೀವಲ್ಲ, ಥಾಟ್ ಆಗಿರೋದು ಆಲ್ರೆಡಿ ಇದೇ ಥರ ಮಾಡಬೇಕು ಅಂತ ನಾವು ಆ ಕಾನ್ಸೆಪ್ಟ್ನ ಇದರಲ್ಲಿ ತರ್ತೀವಲ್ಲ, ಕಾರ್ಯರೂಪಕ್ಕೆ ತರ್ತೀವಲ್ಲ, ದಟ್ ಈಸ್ ವಾಟ್ ಎಸ್ಟಾಬ್ಲಿಷ್. ಓಕೆ, ಸೊ ನಾನೀಗ ಯಾವುದೋ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಸ್ಕೂಲ್ ಓಪನ್ ಮಾಡಬೇಕು ಅಂತ ನನ್ನ ಕಡೆ ಐಡಿಯಾ ಇದೆ, ದಟ್ ಈಸ್ ವಾಟ್. ಓಕೆ, ಐ ಹ್ಯಾವ್ ಅ ಥಾಟ್, ಅದು ಥಾಟ್ ಆಗಿರುತ್ತೆ. ಯಾವಾಗ ಅದು ಎಸ್ಟಾಬ್ಲಿಷ್ ಆಗುತ್ತೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಎಸ್ಟಾಬ್ಲಿಷ್. ಓಕೆ, ಸೊ ಸೇಮ್ ಮೀನಿಂಗ್. ಆ್ಯಂಡ್ ದೆನ್ ಶೋ ಆಫ್ ಅಂತಂದರೆ ಬೂಸ್ಟ್. ಶೋ ಆಫ್ ಅಂತಂದ್ರೆ ಏನು, ಬೂಸ್ಟ್. ಸೊ ನಮ್ಮನ್ನು ನಾವು ಏನು ಮಾಡೋದು ಅಂತಂದ್ರೆ ಬೂಸ್ಟ್ ಮಾಡ್ಕೊಳ್ಳೋದು, ಲೈಕ್ ಅದು ಆಗುತ್ತೆ. ದೆನ್ ಬೂಸ್ಟ್ ಅಂತಂದರೆ ಲೈಕ್ ಸಮಥಿಂಗ್ ವಿ ಆರ್ ಶೋಯಿಂಗ್ ದಟ್ ವಿ ಹ್ಯಾಡ್, ನಮ್ಮಲ್ಲಿರೋದನ್ನೇ ಲೈಕ್ ಯಾವುದೋ ಗುಣಗಳನ್ನು ನಾವು ಜಾಸ್ತಿ ಏನು ಮಾಡ್ತೀವಿ, ದಿಸ್ ಈಸ್ ಮೀ ಅಂತ ಹೇಳೋದು, ದಟ್ ಈಸ್ ಬೂಸ್ಟ್. ಓಕೆನಾ. ಸೊ ಸಾರ್ಟ್ ಔಟ್ ಅಂತಂದ್ರೆ ಆರ್ಗನೈಸ್ ಆ್ಯಂಡ್ ಸಾರ್ಟ್ ಔಟ್. ಓಕೆ, ಸಾರ್ಟ್ ಔಟ್, ಪ್ರಾಬ್ಲಮ್ ಸಾಲ್ವ್. ಓಕೆ, ಸಾರ್ಟ್ ಔಟ್ ಮಾಡಿ. ಸಾರ್ಟ್ ಔಟ್ ಮೀನ್ಸ್, ಸೊ ಐ ಸಾರ್ಟ್ ಔಟ್ ದ ಪ್ರಾಬ್ಲಮ್ಸ್. ಓಕೆ, ದೇ ಮೇ ಬಿ ಸಾರ್ಟ್ ಔಟ್ ದ ಪ್ರಾಬ್ಲಮ್ಸ್, ಲೈಕ್ ಅವರು ಏನು ಮಾಡ್ತಾರೆ, ಪ್ರಾಬ್ಲಮ್ನ ಸಾಲ್ವ್
ಮಾಡಿರ್ತಾರೆ ಸ್ಟ್ಯಾಂಡ್ ಬೈ. ಓಕೆ, ಸ್ಟ್ಯಾಂಡ್ ಬೈ ಅಂತಂದ್ರೆ ಸಪೋರ್ಟ್, ರೈಟ್? ಸೊ ಯು ಶುಡ್ ಸ್ಟ್ಯಾಂಡ್ ಬೈ ಮೀ, ಐ ವಿಲ್ ಸ್ಟ್ಯಾಂಡ್ ಆಫ್ ಯು. ರೈಟ್, ಲೈಕ್ ದ್ಯಾಟ್. ಓಕೆ, ಸೊ ನೀವು ಸ್ಟ್ಯಾಂಡ್ ಮಾಡಿ, ಐ ವಿಲ್ ಸ್ಟ್ಯಾಂಡ್ ಆಫ್ ಯು, ಲೈಕ್ ಸಪೋರ್ಟ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಟ್ಯಾಂಡ್ ಬೈ. ಓಕೆ, so whatever the right things, wrong things, that Ambedkar stand for the untouchables. He stand by the untouchables, he stand by the society, he stand by the things what is going on wrong in the society. So he stood, right? He already stood, not to stand. Okay, now we are standing something, that opposing something, that is stand by. I'm standing by the right things, that is what we are using stand, right? These are the words that may be used in your spoken language. So you should use take one word and their meaning. Those are the synonyms you can take. ಸೊ ಸಿನೋನಿಮ್ಸ್ ತರ ತಗೋಬಹುದು. ಲೈಕ್ ಇವುಗಳನ್ನ ಒಂದೊಂದೇ ವರ್ಡ್ಸ್ಗಳನ್ನ ಏನ್ ಮಾಡ್ರಿ, ನಿಮ್ಮ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗಿ. ಸೊ ಯೂಸ್ ಮಾಡ್ತಾ ಹೋದಾಗ, ಸಂದರ್ಭ ಬಂದಾಗ, ಸೊ ಥಿಂಕ್ ಲಿಟಲ್ ಬಿಟ್ ಅಂಡ್ ಯೂಸ್ ದೋಸ್ ಥಿಂಗ್ಸ್. ಇಟ್ ವಿಲ್ ಗೋಯಿಂಗ್ ಟು ಬಿ ಬೆಟರ್ ಯುವರ್ ಲ್ಯಾಂಗ್ವೇಜ್. ಅದು ನಿಮ್ಮನ್ನ ಇಂಗ್ಲಿಷ್ ಲರ್ನಿಂಗ್ ಒಳಗಡೆ ನೀವು ಒಂದು ಸ್ಟೆಪ್ ಅಹೆಡ್ ಇದ್ದೀರಿ ಅಂತ ತೋರಿಸುತ್ತೆ. ಯು ಆರ್ ಗೋಯಿಂಗ್ ಫಾರ್ವರ್ಡ್, ರೈಟ್? ಯು ಆರ್ ಗೋಯಿಂಗ್ ಆನ್ ಅಹೆಡ್. ಸೊ ಅದನ್ನ ತೋರಿಸುತ್ತೆ. ಸೊ ದೀಸ್ ಆರ್, ಐ ಹೋಪ್ ಯು ದಿಸ್ ವಿಲ್ ಯೂಸ್ಫುಲ್ ಟು ಯು. ಅಂಡ್ ಲಾಸ್ಟ್ ವಿಡಿಯೋ ಕೂಡ ಚೆನ್ನಾಗಿ ಬಂದಿದೆ, ಅಂಡ್ ಯು ಆಲ್ ಸಪೋರ್ಟೆಡ್, ಅಂಡ್ ದಿಸ್ ವಿಡಿಯೋ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಐ ಹೋಪ್ ಯು ವಿಲ್ ಆಲ್ ಸಿ ಅಂಡ್ support me, like by giving likes and comment only. So we are not getting anything from this, whatever we are doing. So we wanted your support, that is make us to boost, like do something, right? ನಮಗೆ ಏನಾದರೂ ಮಾಡಲಿಕ್ಕೆ ಸಪೋರ್ಟ್ ಮಾಡೋದೇ ನಿಮ್ಮ ಲೈಕ್ಸ್, ಕಮೆಂಟ್ಸ್. So I hope you'll do, right? So you'll do, and subscribe our channel, and I hope it is help to everyone, not only the students and not only the degree holders. It is going to help to all the learners, all the English learners. So I hope send whoever in your families and whoever there to learn the English, and waiting for the English, something that is in both language Kannada and English, and in the easier manner. So they will be get this video, and they are searching for this video only, and go through this, comment, share, and likes our video. Thank you. Bye bye.